ಮೇಲ್ನೋಟಕ್ಕೆ ಇದು ಪ್ರೀ ಪ್ಲಾನ್ಡ್ ಅಂತ ಅನಿಸ್ತಾ ಇದೆ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ರೀತಿನಲ್ಲೇ ಮಾಡೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಯಾಕೆಂದ್ರೆ ಮೃತನ ಸಂಬಂಧಿಕರು ಸ್ಟೇಷನ್ ಒಳಗಡೆ ಕಂಪ್ಲೇಂಟ್ ಕೊಡ್ತಾ ಇದ್ರೆ ಏಕಾಏಕಿ ಹೊರಗಡೆಗೆ ಗುಂಪೊಂದು ಬಂದ್ಬಿಡುತ್ತೆ. ಬಂದು ಏಕಾಏಕಿ ಕಲ್ಲು ತೂರಾಟ ಅದು ಇದು ಅಂತ ಎಲ್ಲರ ಕೈಯಲ್ಲೂ ಕಲ್ಲು ರೆಡಿಯಾಗೇ ಬಂದಿದ್ದಾರೆ. 500 ಜನ ಏಕಾಏಕಿ ಹಂಗೆ ಸೇರಿದ್ದು ಹೇಗೆ ಅಂತ. ಅಂದರೆ ಇದು ಪೂರ್ವ ಯೋಜಿತ. ಅಂದರೆ ಎಷ್ಟೋ ದಿನಗಳಿಂದ ಕಾಯ್ಕೊಂಡಿದ್ರು ಈ ಥರದ್ದು ಏನಾದ್ರು ಒಂದು ಗಲಭೆ ಮಾಡಬೇಕು ಅಂತ. ಈ ಆದಿಲ್ ಅವರ ಸಾವು ಅದಕ್ಕೆ ಕಾರಣ ಆಯಿತು. ಗಲಾಟೆ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಸರ್ಕಾರಿ ಆಸ್ತಿ ಪಾಸ್ತಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಎಲ್ಲವನ್ನ ಕೂಡ ಧ್ವಂಸ ಮಾಡಿದ್ದಾರೆ. ಆಮೇಲೆ CCTV ಫುಟೇಜ್ ಏನೋ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಅದರ ಆಧಾರದ ಮೇಲೆ ಈಗ ಎಲ್ಲವನ್ನ ಕೂಡ ತೋರಿಸ್ತೀವಿ ಅಂತ. ಬಟ್ ಅವರು ತಾಳ್ಮೆಯಿಂದ ಕೇಳೋದೇ ಆದರೆ ಆದಿಲ್ನನ್ನು ಕರ್ಕೊಂಡು ಬಂದಾಗ ಆತ ಪೊಲೀಸ್ ಸ್ಟೇಷನಲ್ಲಿ ಎಷ್ಟೊತ್ತಿದ್ರು, ಅವಾಗ ಅವರ ಆರೋಗ್ಯ ಏನಾಯಿತು, ನಂತರ ಎಲ್ಲಿಗೆ ಅವ್ರನ್ನ ಅಡ್ಮಿಟ್ ಮಾಡಿದ್ರು, ಅಲ್ಲಿ ಏನಾಯಿತು, ವೈದ್ಯರು ಏನು ಹೇಳ್ತಾರೆ, ಎಲ್ಲವನ್ನ ತಾಳ್ಮೆಯಿಂದ ಕೇಳಿದಿದ್ರೆ ಈ ಗಲಾಟೆ ನಡೆಯೋ ಸಾಧ್ಯತೆ ಇರಲಿಲ್ಲ. ಮತ್ತು ನನಗೆ ಅನ್ನಿಸ್ತಾ ಇದೆ ಸಂಬಂಧಿಕರೇ ಇವ್ರನ್ನ ಕರೆಸಿದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಯಾರಿಗೋ ವಿಚಾರ ಗೊತ್ತಾಗಿದೆ, ಒಂದು ಹವಾ ಇಡಬೇಕು, ಒಂದು ಗಲಾಟೆ ನಡೆಸಬೇಕು ಅನ್ನೋ ಉದ್ದೇಶದಿಂದನೇ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ದಾವಣಗೆರೆ ಪ್ರತಿನಿಧಿ ಪುನೀತ್ ಅವರಿಂದ ಪಡ್ಕೊಳ್ಳೋಣ. ಪುನೀತ್, ಯಾರೋ ಒಬ್ಬರದ ಸಾವಾಯಿತು ಅಂತಂದ್ಬಿಟ್ಟು ಆ ಕ್ಷಣಕ್ಕೆ ಕುಟುಂಬಸ್ಥರು ಮಾಡಿರ್ತಕ್ಕಂಥ ಗಲಾಟೆ ರೀತಿ ಕಾಣಿಸ್ತಾ ಇಲ್ಲ. ಇದು ಖಂಡಿತ ಪೂರ್ವ ಯೋಜಿತ, ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ರು ಅಂತ ಅನಿಸ್ತಾ ಇದೆ. ಸದ್ಯಕ್ಕೆ ಇಲ್ಲಿ ತನಕ ಪ್ರಾಥಮಿಕ ಮಾಹಿತಿಗಳು ಇನ್ವೆಸ್ಟಿಗೇಷನ್ ಅಲ್ಲಿ ಏನು ಗೊತ್ತಾಗ್ತಾ ಇದೆ? ಖಂಡಿತವಾಗ್ಲೂ ಅರವಿಂದ್, ಏನು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಇವಾಗಿನ ಸ್ಥಿತಿಗೂ ಮತ್ತೆ ರಾತ್ರಿ ಇದ್ದಂಥ ಪರಿಸ್ಥಿತಿಗೂ ಸಾಕಷ್ಟೊಂದು ಅಜಗಜಾಂತರ ವ್ಯತ್ಯಾಸ. ಯಾಕಂತ ಹೇಳಿದ್ರೆ ರಾತ್ರಿ ಒಂದು ರಣರಂಗವಾಗಿ ಮಾರ್ಪಟ್ಟಿತ್ತು ಪೊಲೀಸ್ ಠಾಣೆ. ನಾವು ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಇದೇ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಒಂದು 2000ಕ್ಕೂ ಹೆಚ್ಚು ಜನರು ಕೂಡ ಒಂದು ಜಮಾಯಿಸಿದ್ರು. ಮತ್ತೆ ಕಲ್ಲು ತೂರಾಟ ಆಯಿತು. ಇದ್ದಂತಹ ವಾಹನಗಳು ಕೂಡ ಸಂಪೂರ್ಣವಾಗಿ ಜಖಂಗೊಂಡಿತ್ತು. ಈಗಾಗಲೇ ಪೊಲೀಸರು ಕೂಡ ಒಂದು ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಪ್ರಮುಖವಾಗಿ ಆದಿಲ್ ಅನ್ನುವಂತಹ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಅದು ಮಟ್ಕ ಒಂದು ಕೇಸ್ ಹಿನ್ನೆಲೆಯಲ್ಲಿ ಆತನನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಆತನನ್ನು ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಲೋ BP ಆಗುತ್ತೆ. ಲೋ BP ಆದಂತಹ ಸಂದರ್ಭದಲ್ಲಿ ಅದನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ. ರವಾನೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಮೃತಪಡ್ತಾನೆ. ಆದರೆ ಕುಟುಂಬಸ್ಥರು ಹೇಳುವಂಥದ್ದು ಲಾಕಪ್ ಡೆತ್ ಆಗಿದೆ, ಅಲ್ಲಿ ಹೊಡೆದಿದ್ದಾರೆ ಪೊಲೀಸರು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಹೇಳ್ತಾರೆ, ಒಂದು ಆರೋಪವನ್ನು ಕೂಡ ಮಾಡ್ತಾರೆ. ಆದರೆ ಪೊಲೀಸರು ಇರ್ಬೋದು ಮತ್ತೆ SP ಅವರು ಕೂಡ ಒಂದು ಮಾಹಿತಿಯನ್ನು ಹೇಳ್ತಾರೆ. ಪೊಲೀಸ್ ಠಾಣೆಯಲ್ಲಿ ಕೇವಲ 6 ರಿಂದ 7 ನಿಮಿಷಗಳ ಕಾಲ ಮಾತ್ರ ಆತ ಇದ್ದ. ಆ ನಂತರದಲ್ಲಿ ಕುಸಿದು ಬಿದ್ದ ನಂತರದಲ್ಲಿ ಆತನನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಿದ್ವಿ, ಮತ್ತೆ ಚಿಕಿತ್ಸೆ ಕೊಡಿಸಿದ್ವಿ. ಕೊಡಿಸೋ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಈಗಾಗಲೇ SP ಅವರು ಕೂಡ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಹೇಳಿದ್ದಾರೆ. ಪ್ರಮುಖವಾಗಿ ಅಲ್ಲಿ ಅಂದ್ರೆ ಒಂದು ಪೊಲೀಸರ ಅನುಮಾನ ಏನಂತ ಅಂದ್ರೆ ಕುಟುಂಬಸ್ಥರು ಒಳಗೆ ಕಂಪ್ಲೇಂಟ್ ಕೊಡುವಂತಹ ಸಂದರ್ಭದಲ್ಲಿ ಹೊರಗಿನಿಂದ ಸಾಕಷ್ಟು ಒಂದು 500ಕ್ಕೂ ಹೆಚ್ಚು ಜನ ಒಂದು ಗುಂಪು ಬಂದು ಕಲ್ಲು ತೂರಾಟ ಮಾಡಿದೆ ಅನ್ನುವಂತಹ ಒಂದು ಆರೋಪ, ಒಂದು ಮಾಹಿತಿ ಕೂಡ ಹೇಳ್ತಾ ಇರುವಂತದ್ದು. ಏನು ಉದ್ದೇಶಪೂರ್ವಕವಾಗಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಗುಂಪು ಬಂದಿದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ 4 ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಒಂದು ಮೃತಪಟ್ಟಂತಹ ಆದಿಲ್ ತಂದೆ ಒಂದು ಕೇಸನ್ನು ಕೊಟ್ಟಿದ್ದಾರೆ. ನನ್ನ ಮಗನ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನ ಇದೆ ಹಿನ್ನೆಲೆಯಲ್ಲಿ ನಾವು ಅದನ್ನ ತನಿಖೆ ಮಾಡಿ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ 3 ಜನ ಅಂದ್ರೆ 3 ಕಂಪ್ಲೇಂಟ್ ಏನಿದ್ದಾವೆ ಹಲ್ಲೆಗೊಳಗಾದಂತಹ ಪೊಲೀಸರು ಕೊಟ್ಟಿರುವಂಥದ್ದು. ಈ ಪ್ರಕರಣದಲ್ಲಿ ಕಲ್ಲು ತೂರಾಟ ಪ್ರಕರಣದಲ್ಲಿ 11ಕ್ಕೂ ಹೆಚ್ಚು ಜನ ಪೊಲೀಸರು ಕೂಡ ಗಾಯಗಳಾಗಿರುವಂಥದ್ದು. ಮತ್ತೆ 10ಕ್ಕೂ ಹೆಚ್ಚು ವಾಹನಗಳು ಕೂಡ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು. ಪೊಲೀಸ್ ಠಾಣೆ ಮುಂಭಾಗದಲ್ಲಿರುವಂತಹ ಕಿಟಕಿ ಗಾಜುಗಳಾಗಿರ್ಬೋದು ಮತ್ತೆ ಡೋರ್ಗಳು ಸಂಪೂರ್ಣವಾಗಿ ಜಖಮ್ ಆಗಿ ಹೊಡೆದೋಗಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಬೇರೆ ಕಡೆಯಿಂದ ಕೂಡ ಒಂದು ಜನರು ಕೂಡ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತಹ ನೆಲೆಯಲ್ಲಿ ಅವರು ಅದನ್ನು ಕೂಡ ತನಿಖೆ ನಡೆಸ್ತಾರೆ. ಪ್ರಮುಖವಾಗಿ ಈ ಕುಟುಂಬಸ್ಥರಷ್ಟೇ ಅಲ್ಲ, ಬೇರೆ ಕಡೆಯಿಂದಲೂ ಕೂಡ ಜನರು ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧ ಇಲ್ಲದವರು ಕೂಡ ಬಂದು ಈ ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು. ಪುನೀತ್, ಈಗ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸೋದಕ್ಕೆ ಅಂತಾನೆ ಕೆಲವರು ತಯಾರಿ ಮಾಡ್ಕೊಂಡು ಬಂದಿದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವಿಜುವಲ್ಸ್ ಅದಕ್ಕೆ ಸಾಕ್ಷಿ ಹೇಳ್ತಾ ಇದೆ. ಬಟ್ ಇಲ್ಲಿ ಪ್ರಶ್ನೆ ಇರೋದು, ಇಷ್ಟು ದೊಡ್ಡ ಮಾಪ್ಸ್ ಇರೋದ್ರ ಬಗ್ಗೆ ಸಣ್ಣ ಸುಳಿವು ಕೂಡ ಸ್ಥಳೀಯ ಜಿಲ್ಲಾಡಳಿತಕ್ಕಾಗ್ಲಿ ಅಥವಾ ಪೊಲೀಸರಿಗಾಗ್ಲಿ ಇರ್ಲಿಲ್ವಾ? ಅಲ್ಲೇ ಅವ್ರು ಎಡವಿದ್ದು ಅಂತ ಅನ್ಸುತ್ತೆ. ಮಾಪ್ ಕ್ರಿಯೇಟ್ ಆಗಿದ್ದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಇಷ್ಟು ದೊಡ್ಡ ದಾಂಧಲೆ ಆಗಿರೋದು. ಸೊ ಪ್ರಚೋದನೆ ಕೊಟ್ಟವ್ರನ್ನ ಅಟ್ಲೀಸ್ಟ್ ಅರೆಸ್ಟ್ ಮಾಡಿದಾರಾ ಇಲ್ಲಿ ತನಕ, ಅಥವಾ ಇನ್ನೂ ಪರಿಶೀಲನೆ ಮಾಡ್ತೀವಿ ಅಂತಾನೆ ಮಾತಾಡ್ತಾ ಇದಾರ?
ಖಂಡಿತವಾಗ್ಲೂ ಮಮತಾ, ಏನಂತ ಹೇಳಿದ್ರೆ ನಿನ್ನೆ ರಾತ್ರಿ ಏಕಾಏಕಿ ಅಷ್ಟೊಂದು ಜನ ಸೇರಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಪ್ಲಾನಿಂಗ್ ಇರಲಿಲ್ಲ. ಏನೋ ಸ್ವಲ್ಪ ಜನ ಬರ್ತಾರೆ, ಕುಟುಂಬಸ್ಥರು ಬರ್ತಾರೆ ಮತ್ತು ಸಂಬಂಧಿಕರು ಬರ್ತಾರೆ ಅನ್ನುವಂಥ ಪ್ಲಾನಿಂಗ್ ಅಲ್ಲೇ ಇದ್ರು. ಆದರೆ 2000ಕ್ಕೂ ಹೆಚ್ಚು ಜನ ಬಂದಿರುವಂತಹ ಹಿನ್ನೆಲೆಯಲ್ಲಿ ಏಕಾಏಕಿ ಬಂದು ಗಲಾಟೆ ಮಾಡ್ತಾರೆ. ಅಲ್ಲಿರುವಂತಹ ಅವ್ರ ನಿಯಂತ್ರಣ ಮಾಡೋದಕ್ಕೆ ಇಲ್ಲಿರುವಂತಹ ಪೊಲೀಸರು ಸಾಕಷ್ಟು ಹರಸಾಹಸವನ್ನು ಕೂಡ ಪಡ್ತಾರೆ. ಹೊಡಿ ಪೊಲೀಸರು ಕೂಡ ಹಲ್ಲೆ ಮಾಡೋದಕ್ಕೆ ಕೂಡ ಮುಂದಾಗ್ತಾರೆ. ಅಂತ ಸಂದರ್ಭದಲ್ಲಿ ಬೇರೆ ಕಡೆಯಿಂದ ಪೊಲೀಸರನ್ನ ತರಿಸ್ಕೊಂಡು ಅಷ್ಟೊತ್ತಿಗೆ ಎಲ್ಲ ಗಲಾಟೆ ಆಗಿರುವಂಥದ್ದು ಮತ್ತೆ ಕಲ್ಲು ತೂರಾಟ ಕೂಡ ಆಗಿರುವಂಥದ್ದು. ಪ್ರಮುಖವಾಗಿ ಬೇರೆ ಕಡೆಯಿಂದ ಹೊನ್ನೆಬಾಗಿ ಆಗಿರ್ಬೋದು, ನಲ್ಲೂರು, ಕೆರೆಬಿಲ್ಚಿ ಈ ಭಾಗದಿಂದ ಸಾಕಷ್ಟು ಜನ ಬಂದಿದ್ರು ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯ ಆಗಿರುವಂಥದ್ದು. ಅವ್ರನ್ನ ಅಂದ್ರೆ ಯಾರು ಬಂದಿದ್ದಾರೆ ಎಲ್ಲರನ್ನು ಗುರ್ತಿಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ CC ಕ್ಯಾಮೆರಾ ಫುಟೇಜ್ ಆಗಿರ್ಬೋದು ಮತ್ತೆ ಪೊಲೀಸರು ಚಿತ್ರೀಕರಿಸಿದಂತಹ ವಿಡಿಯೋ ಆಗಿರ್ಬೋದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಯಾರು ಈ ಗಲಭೆಯಲ್ಲಿ ಅಂದ್ರೆ ಅದರಲ್ಲೂ ಕಲ್ಲು ತೂರಾಟದಲ್ಲಿ ಯಾರು ಭಾಗವಹಿಸಿದ್ರು, ಅದರಲ್ಲೂ ಆ ಕುಟುಂಬಕ್ಕೆ ಸಂಬಂಧ ಇಲ್ದವರು ಕೂಡ ಯಾರಾದ್ರೂ ಬಂದಿದ್ರ ಹೊರಗಿಂದ, ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು ಮತ್ತೆ ಬೇರೆ ಕಡೆಯಿಂದ ಯಾರಾದ್ರೂ ಬಂದಿದ್ರ ಅನ್ನುವಂಥದ್ದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು. ಅದಲ್ಲದೆ ಇವತ್ತು PM ಆಗುತ್ತೆ. PM ಆದ ನಂತರದಲ್ಲಿ ಎಲ್ಲ ಅವ್ರನ್ನ ಸೆರೆ ಹಿಡಿಯುವಂತ ಕೆಲಸ ಕೂಡ ಮಾಡಬಹುದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಪುನೀತ್. ಬಟ್ ಒಂದು ವಿಚಾರ, ಈ ಸ್ವಲ್ಪ ಹಿನ್ನೆಲೆಯನ್ನು ಕೆದಕಬೇಕಾಗುತ್ತೆ. ಇಲ್ಲಿ ಈ ಥರ ಗಲಾಟೆ ನಡೆಯೋದಕ್ಕೆ ಏನಾದರೂ ಪೂರ್ವ ಕಾರಣ ಇದ್ದಿರಬಹುದಾ? ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತಂದರೆ ಬೇರೆ ಏನಾದರೂ ಇನ್ಸಿಡೆಂಟ್ಗಳು ಈ ಹಿಂದೆ ನಡೆದಿತ್ತಾ? ಅದನ್ನು ಕೂಡ ನೋಡಬೇಕಾಗುತ್ತೆ. ಮತ್ತು 2000 ಜನ ಸೇರ್ತಾರೆ ಅಂತಂದರೆ ಇಮಿಡಿಯೇಟಾಗಿ ಯಾವ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಏಕಾಏಕಿ ಬಂದಿದ್ದಾರೆ ಅಂತಂದರೆ ಎಲ್ಲಿಂದ ಬಂದರು ಅಂತಲೂ ಗೊತ್ತಿಲ್ಲ. ಬಟ್ ಆ ಥರ ಸೇರಿಬಿಡ್ತಾರೆ ಜನ. ಅವರು ಏನು ತೊಂದರೆ ಇಲ್ಲ. ಆ ಥರದ್ದೆಲ್ಲ ಒಂದು ಇನ್ಸಿಡೆಂಟ್ಗಳಲ್ಲಿ ಎಲ್ಲ ಪಟ ಜನ ಸೇರಿಬಿಡ್ತಾರೆ. ಆ ಥರ ಸೇರ್ತಾರೆ. ಯಾಕೆಂದರೆ ನಡೆದಿದೆ, ಈ ಥರದ ಇನ್ಸಿಡೆಂಟ್ಗಳೆಲ್ಲ ನಡೆದಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪಾರ್ಕಿಂಗ್ ವಿಚಾರಕ್ಕೆ ಮನೆ ಮುಂದೆ ಒಬ್ಬರನ್ನ ಹೊಡೆದಾಗ ವಿತಿನ್ 2 ಮಿನಿಟ್ಸ್ 50-60 ಜನ ಬಂದು ಸೇರ್ಕೊಂಡ್ಬಿಟ್ಟಿದ್ರು. ಹಾಗೆ ಅದು ಟೈಮ್ ನೋಡಿರ್ತಾರೆ. ಎಲ್ಲೋ ಒಂದು ಕಡೆ ಗ್ಯಾದರ್ ಆಗುವಂತಹ ಸಂದರ್ಭ ಇರುತ್ತೆ. ಅಲ್ಲಿದ್ದಾರೆ ಜನ ಅಂತ ಗೊತ್ತಾದಾಗ ಒಂದು ಸಣ್ಣ ಸಿಗ್ನಲ್ ಕೊಟ್ಟರೆ ಸಾಕು, ಎಲ್ಲ ಈ ಕಡೆಗೆ ನುಗ್ಬಿಡ್ತಾರೆ. ಆಮೇಲೆ ಗುಂಪಲ್ ಗೋವಿಂದ ಯಾವನೋ ಕಲ್ತೂರಿರ್ತಾನೆ, ನಾನು ಒಂದು ತೂರು ಬೋಣ ಅಂತ ಬಂದಿರ್ತಾರೆ. ಗೊತ್ತಾಗಲ್ಲ ಯಾರು ಅಂತ. ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರನ್ನೇ ವಿಚಾರಣೆ ಕರೆದು ತನಿಖೆ ನಡೆಸೋದಕ್ಕೆ ತುಂಬ ಕಾಲಾವಕಾಶ ಬೇಕು. ಬಟ್ ಈಗ ಸದ್ಯಕ್ಕೆ ಆಗಬೇಕಾಗಿರುವಂತಹ ವಿಚಾರ ಒಂದು, ಮೊದಲು ಆದಿಲ್ ಪೋಷಕರಿಗೆ ಏನು ಅಂತ ಘಟನೆ ನಡೆದಿಲ್ಲಪ್ಪ, ಲೋ BP ಸತ್ತಿರೋದನ್ನು ಕನ್ವಿನ್ಸ್ ಮಾಡಿಬಿಡಿ. ಎರಡನೇ ವಿಚಾರವಾಗಿ ಈ ಹಿನ್ನೆಲೆ ಅಂದರೆ ಈ ಗಲಾಟೆ ಹಿನ್ನೆಲೆ ಯಾರು, ಏನು, ಎಲ್ಲಿಯವರು ಬಂದಿದ್ದರು, ಇದೆಲ್ಲ ವಿಚಾರವನ್ನು ಕೂಡ ಕಲೆ ಹಾಕಬೇಕಾಗುತ್ತೆ. ಮಾಹಿತಿಗಳನ್ನು ಪೊಲೀಸ್ ಸ್ಟೇಷನ್ ಮೇಲೆ, ವೆಹಿಕಲ್ಗಳ ಮೇಲೆ, ಕಿಟಕಿ ಗಾಜ್ ಮೇಲೆ ಈ ಥರ ಅಟ್ಯಾಕ್ ಮಾಡಿದ್ರೆ ಖಂಡಿತವಾಗಿ ಅದನ್ನು ಸಹಿಸಲ್ಲ. ಮತ್ತದು ಪೊಲೀಸರ ಮನೋಸ್ಥೈರ್ಯವನ್ನ ಕುಗ್ಗಿಸುವಂತಹ ಕೆಲಸ. ಆಮೇಲೆ ಸ್ಟೇಷನ್ಗೆ ಯಾರನ್ನಾದ್ರೂ ಕರ್ಕೊಂಡು ಬಂದು ಕೂರಿಸಬೇಕು ಅಂತಂದ್ರೆ 100 ಸಲ ಯೋಚನೆ ಮಾಡಬೇಕಾಗುತ್ತೆ. ಅವ್ರ ಕೆಲಸ ಹೆಂಗ್ ಮಾಡ್ಬೇಕು ಅವರು ನಾಳೆ ದಿನ. ಸೊ ಹಾಗಾಗಿ ಇದನ್ನ ಸ್ವಲ್ಪ ಗಂಭೀರವಾಗಿ ತಗೊಳ್ಳಿ. DJ ಹಳ್ಳಿ, KJ ಹಳ್ಳಿ ಗಲಾಟೆ ಆಯಿತು, ಹುಬ್ಳಿನಲ್ಲಾಯಿತು, ಈಗ ಚನ್ನಗಿರಿನಲ್ಲೂ ಆ ರೀತಿ ಆಗಿದೆ. ಇದು ಕೆಲವರಿಗೆ ಹೆಂಗೆ ಅಂತಂದರೆ ನಾವೇನು ಅಂತ ಒಂದು ಸರ್ತಿ ತೋರಿಸ್ಬಿಡ್ಬೇಕು. ಅವರು ಇಡೀ ವರ್ಷ ಸೈಲೆಂಟ್ ಆಗಿರ್ತಾರೆ. ಅವ್ರಿಗೇನಾದರೂ ನೋವು, ಸಿಟ್ಟು, ಸೆಡವು, ಆಕ್ರೋಶ ಇದ್ದರೂ ತಡ್ಕೊಂಡಿರ್ತಾರೆ. ಒಂದು ಸರ್ತಿ ಈ ಥರ ಅವ್ರದ್ದು ಸ್ಫೋಟ ಆಗಿಬಿಡುತ್ತೆ, ಮತ್ತಿನ್ನು ಸೈಲೆಂಟ್ ಎಲ್ಲ. ಅಲ್ಲಿ ಯಾರಿದ್ರು ಅಂತಲೂ ಗೊತ್ತಾಗಬಾರ್ದು ಆ ರೀತಿ. ಬಟ್ ಸರ್ಕಾರನೂ ಕೂಡ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಪೊಲೀಸರು ನಾಳೆ ದಿನ ಧೈರ್ಯವಾಗಿ ಕೆಲಸ ಮಾಡೋದು ಹೆಂಗೆ? ಪೊಲೀಸರಿಗೆ ನೀವು ಧೈರ್ಯ ತುಂಬೋ ಕೆಲಸ ಮಾಡಿ. ಫಸ್ಟು ಫ್ರೀ ಹ್ಯಾಂಡ್ ಆಗಿ ಬಿಡಿ, ಸಾಕು. ಅವರೇ ಮಾಡ್ತಾರೆ, ತನಿಖೆ ಮಾಡ್ತಾರೆ ಅವರೇ. ಅವ್ರನ್ನ ಫ್ರೀ ಹ್ಯಾಂಡ್ ಆಗಿ ಬಿಡಿ. ಮತ್ತೆ ಇವ್ರ ಸಮರ್ಥಕರು ಸ್ವಲ್ಪ ಹೊತ್ತಲ್ಲಿ ಆಕ್ಟಿವ್ ಆಗ್ತಾರೆ. ಹಂಗಾಗಿಲ್ಲ ಅಂತ ಅದೆಲ್ಲ ಬರುತ್ತೆ. ಇವತ್ತು ಎಲ್ಲರದು ರಿಯಾಕ್ಷನ್ಸ್ ಬರುತ್ತೆ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಯಾರ್ಯಾರು ರಿಯಾಕ್ಷನ್ಸ್ ಕೊಡ್ತಾರೆ, ಯಾರು ಇವ್ರನ್ನ ಸಮರ್ಥಿಸ್ಕೋತಾರೆ ಅನ್ನೋದನ್ನ ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕು ಜನ.